16, 17 ಹಾಗೂ 18ನೇ ಕವನ. ವರಜವಾಜಿಯ ಶೃಂಗಗಳ ಕರ್ಪೂರದ ತವಲಾಯಿಗಳು, ಸಾದಿನ ಭರಣಿಗಳು ಮೃಗ ನಾಭಿಗಳ ನಡಿಕಿದರು, ಬಂಡಿಯಲ್ಲಿ ಸುರಿಸಿದರು ಹಂತಿಗಳ ಹೊಂಗೊಪ್ಪರಿಗೆಗಳ ತುಂಬಿದರು, ಗಂಧದ ಹಿರಿಯ ರಂಜಣಿಗಳ ಹಿಡಿದರು ಸುತ್ತು ವಲಯದಲ್ಲಿ. ಅಂದರೆ ಜವಾಜಿಯ ಗುಡ್ಡೆಗಳು, ಕರ್ಪೂರದ ಪಾತ್ರೆಗಳು, ಸಾದಿನ ಭರಣಿಗಳು ಕರ್ಪೂರಗಳನ್ನು ಬಂಡಿಯಲ್ಲಿ ಏರಿ ತಂದರು, ಬಂಗಾರದ ಪನ್ನೀರಿನ ಕೊಪ್ಪರಿಗೆಗಳಲ್ಲಿ ಸಾಲಾಗಿ ಸುರಿದರು. ಹೀಗೆ ಸುಗಂಧಮಯವಾದ ನೀರನ್ನು ಕೊಪ್ಪರಿಗೆಗಳನ್ನು ಚಪ್ಪರದ ಸುತ್ತಲೂ ಇಟ್ಟರು. ಬಳಿಕ ಸೋದೆಗಳ ಬಾವಿಗಳ ಪಕ್ಕಳೆಯ ಪನ್ನೀರುಗಳು ಹಿಡಿದವು, ಹೊಳೆವ ರಾಟಡದ ಕಾಂಚಾಣಮಯದ ದೋಣಿಗಳ ತುಳುಕಿ ಬಿಗಿದರು. ಕೊಪ್ಪರಿಗೆಗಳ ವಲಯದಲ್ಲಿ ನವಯಂತ್ರಮಯ ಪುತ್ಥಳಿಗಳೇ ನೀಡುವವು ಬೇಡಿದವರಿಗೆ ಸಮಸ್ತಗಳ. ಅಂದರೆ ಬಾವಿಯಲ್ಲಿ ತುಂಬಿದ ಹಾಲು, ದೊಡ್ಡ ಪಾತ್ರೆಗಳಲ್ಲಿ ತುಂಬಿದ ಪನ್ನೀರುಗಳು, ಕೈರಾಟಿಯಲ್ಲಿ ಬಂಗಾರದ ದೋಣಿಗಳಲ್ಲಿ ಜನರಿಗೆ ದೊರಕುತ್ತಿತ್ತು. ಕೊಪ್ಪರಿಗೆಗಳ ಸುತ್ತಲೂ ಯಂತ್ರದಿಂದ ನಡೆಯುವ ಗೊಂಬೆಗಳೇ ಬೇಕಾದವರಿಗೆ ಇವನ್ನು ಕೊಡುತ್ತಾರೆ. ಇದರಲ್ಲಿ ಒಂಥರ ಕಂಪ್ಯೂಟ್ರು ಬೊಂಬೆ ಥರ ಅವ್ರಿಗೇನು ಬೇಕೋ ಅದನ್ನು ಕೊಡ್ತಕ್ಕಂಥದ್ದನ್ನು ಆವಾಗಲೇ ಕುಮಾರವ್ಯಾಸ ಅವರು ಹೇಳಿದ್ದಾರೆ. ಕೊಪ್ಪರಿಗೆಗಳ ಸುತ್ತಲೂ ಯಂತ್ರದಿಂದ ನಡೆಯುವ ಗೊಂಬೆಗಳೇ ಬೇಕಾದವರಿಗೆ ಇದನ್ನು ಕೊಡುತ್ತಿದ್ದವು. ಅಂದರೆ ಪುತ್ಥಳಿಗಳೇ ನೀಡುವವು ಬೇಡಿದವರಿಗೆ ಸಮಸ್ತಗಳ ಅಂತ ಬರೆದಿದ್ದಾರೆ ನೋಡಿ ಕುಮಾರವ್ಯಾಸರು. ಆವಾಗಲೇ ಕಂಪ್ಯೂಟ್ರು ಬೊಂಬೆ, ಇವಾಗೆಲ್ಲ ಅಂತ ಬಂದಿದೆಯಲ್ಲ ಅಂಥದ್ದೆಲ್ಲ ಆವಾಗೇ ಅವರು ಬರೆದಿದ್ದಾರೆ. ಏಕ ವಿಧದ ನವಾಯೇ ಮೂಲೋಕದ ಅತಿಶಯ ವಸ್ತು ರಚನಾ ಸೌಕುಮಾರಿಯ ಸೇವೆಗಿದು ಸಾಕಾರವಾದುದಲ ಏಕಮಯ ಮತ ವಿಶ್ವಕರ್ಮ ವ್ಯಾಕರಣ ಲಕ್ಷಣದ ಲಕ್ಷ್ಯ ನೀಕ ವಿದರೊಂದೊರೆಗೆ ಬಹುದೇ ಭದ್ರಮಂಟಪದ. ಅಂದರೆ ಭದ್ರಮಂಟಪದಲ್ಲಿ ಇದೊಂದು ಹೊಸದಾದ ವಿಶೇಷ ಶೃಂಗಾರವೆಂದು ತೋರಿಸಲು ಆಗದು. 3 ಲೋಕಗಳ ರಚನೆಯ ಸೌಂದರ್ಯಕ್ಕೆ ಇದು ಸಾಕಾರವಾಗಿತ್ತು. ಮಯಾ ವಿಶ್ವಕರ್ಮರಿಬ್ಬರೂ ಶಿಲ್ಪ ಪ್ರಭೇದಗಳು ಒಂದಾಗಿ ಕೂಡಿದರೂ ಈ ಭದ್ರಮಂಟಪದ ರಚನಾ ಸೌಂದರ್ಯದ 16ರಲ್ಲಿ ಒಂದು ಭಾಗವು ಆಗಲಾರದು ಎನ್ನುವಂತೆ ಭದ್ರಮಂಟಪವು ಶೋಭಾಯಮಾನವಾಗಿತ್ತು. ಧನ್ಯವಾದಗಳು.